ಕನ್ನಡದಲ್ಲಿ ಅಂತೂ ಈಗ ವೆಬ್ ಸೀರೀಸ್ಗಳ ಹವಾ ಶುರುವಾಗಿದೆ. ಮೊದಲಿಗೆ ಒಂದಷ್ಟು ತೊಂದರೆಗಳು ಕಂಡುಬಂದ್ರೂ ಸಹ ಅಯ್ಯನ ಮನೆಯಿಂದ ಒಳ್ಳೆ ಸ್ಟಾರ್ಟ್ ಏನೋ ಸಿಕ್ತು. ಆದ್ರೆ ಒಂದು ಥ್ರಿಲ್ಲರ್ಗೆ ಬೇಕಾಗಿರೋ ಸ್ಟ್ಯಾಂಡರ್ಡ್ ಆ ಲೆವೆಲ್ ಕ್ವಾಲಿಟಿ ಕಂಟೆಂಟ್ಗಳು ನಮ್ಮಲ್ಲಿ ಬರತ್ತಾ, ಬಂದ್ರೂ ಯಾವಾಗ ಅನ್ನೋ ತರದ ಪ್ರಶ್ನೆಗಳು ನನ್ನಲ್ಲಿ ಯಾವಾಗ್ಲೂ ಕಾಡ್ತಾನೆ ಇತ್ತು. ಬಟ್ ಫೈನಲಿ ಆ ಟೈಮ್ ಇಷ್ಟು ಬೇಗ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಕ್ವಾಲಿಟಿ ಥ್ರಿಲ್ಲರ್ ಸಖತ್ ಸೀರೀಸ್ ಶೋಧ. ಇದು ಸುನಿಲ್ ಮೈಸೂರು ಅವರು ಡೈರೆಕ್ಟ್ ಮಾಡಿರುವಂತ ವೆಬ್ ಸೀರೀಸ್. ಒರಿಜಿನಲ್ ಅಲ್ಲ, ಖೋಜ್ ಅನ್ನೋ ಹಿಂದಿ ಸೀರೀಸ್ ಇಂದ ಇನ್ಸ್ಪೈರ್ಡ್ ಆಗಿ ಮಾಡಿರುವಂತ ವೆಬ್ ಸೀರೀಸ್ ಇದು. ಇನ್ನು ಇದರ ಸ್ಟೋರಿ ಲೈನ್ ವಿಚಾರಕ್ಕೆ ಬಂದ್ರೆ, ರೋಹಿತ್ ಒಬ್ಬ ಕ್ರಿಮಿನಲ್ ಲಾಯರ್. ಒಂದು ದಿನ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅಲ್ಲಿ ಅವನ ಬರ್ಡೇ ಸೆಲೆಬ್ರೇಷನ್ಗೆ ಅರೇಂಜ್ಮೆಂಟ್ ಎಲ್ಲ ಆಗಿರತ್ತೆ. ಬಟ್ ಹೆಂಡತಿ ಮೀರಾ ಕಾಣ್ತಾ ಇರೋದಿಲ್ಲ. ಸೊ ಅಂತೂ ಎಲ್ಲಾ ಕಡೆ ಹುಡುಕಾಡಿ ಕೊನೆಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ವಾಪಸ್ ಬರೋ ಇವನಿಗೆ ಒಂದು ಆಶ್ಚರ್ಯ ಕಾದಿರತ್ತೆ. ಸೊ ಅದು ಏನು, ಅಲ್ಲಿಂದ ಮುಂದೆ ಏನಾಯ್ತು ಅನ್ನೋದನ್ನೆಲ್ಲ ನೀವು ಸೀರೀಸ್ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಸೀರೀಸ್ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಸ್ಕ್ರೀನ್ ಪ್ಲೇ ಮತ್ತೆ ನರೇಷನ್ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ, ಆನ್ ಪಾಯಿಂಟ್ ಇದೆ. ಹಾಗೆ ಎಕ್ಸ್ಟ್ರಾ ಅಂತ ಅನಾವಶ್ಯಕವಾಗಿ ಏನು ಸೇರಿಸದೇ ಇರೋದ್ರಿಂದ ಸೀರೀಸ್ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ. ಜೊತೆಗೆ ಇದರ ರನ್ ಟೈಮ್ ಪ್ರತಿ ಎಪಿಸೋಡ್ 17ರಿಂದ 18 ನಿಮಿಷ ಇದೆ. ಅಂಡ್ ಎಲ್ಲದರಲ್ಲೂ ಕಂಪ್ಲೀಟ್ನೆಸ್ ಅನ್ನೋದು ಸಿಗುತ್ತೆ. ಹಾಗಾಗಿ ಒಂದು ಸಲ ಶುರು ಮಾಡಿದ್ರೆ ಸಾಕು, ಸೀದಾ ಕೊನೆ ಎಪಿಸೋಡ್ ನಲ್ಲಿ ಇರ್ತೀರಾ. ಅಂದ್ರೆ ಅದು ನಮ್ಮನ್ನ ಅಷ್ಟು ಎಂಗೇಜಿಂಗ್ ಆಗಿ ಎಳ್ಕೊಂಡು ಹೋಗುತ್ತೆ. ಇನ್ನು ಈ ಸೀರೀಸ್ ತುಂಬಾನೇ ರೂಟೆಡ್ ಆಗಿದೆ. ಮರ್ಡರ್ ಮಿಸ್ಟ್ರಿ ಪ್ಲಾಟ್, ಅಲ್ಲಿರೋ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಗಳು, ಮುಂದೇನಾಗತ್ತೆ ಅನ್ನೋ ಕುತೂಹಲ, ಹಾಗೆ ಪೊಲೀಸ್ನವರ ಇನ್ವೆಸ್ಟಿಗೇಷನ್ ಅಪ್ರೋಚ್ ಎಲ್ಲ ಸೇರಿ ಟೆನ್ಷನ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಆಲ್ಸೋ ಇಲ್ಲಿ ಬರೋ ಟ್ವಿಸ್ಟ್ಗಳು ಮತ್ತೆ ಪ್ರೊಸೀಡಿಂಗ್ಸ್ ತುಂಬಾನೇ ರಿಯಾಲಿಸ್ಟಿಕ್ ಆಗಿ ನಂಬೋ ರೀತಿಯಲ್ಲಿ ಇದ್ವು. ಅಂಡ್ ರೈಟಿಂಗ್ ಅಲ್ಲಿ ಅದನ್ನ ಇಂಟೆಲಿಜೆಂಟ್ ಆಗಿ ಬರ್ದಿದ್ದಾರೆ. ಇನ್ಫ್ಯಾಕ್ಟ್ ಖೋಜ್ ಸೀರೀಸ್ ನಲ್ಲಿ ಇಂಥ ಒಳ್ಳೆ ಪ್ಲಾಟ್ ಅನ್ನ ಸುಮ್ನೆ ವೇಸ್ಟ್ ಮಾಡ್ಕೊಂಡಿದ್ರು. ಅಂಡ್ ಫೈನಲ್ 2 ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಪ್ರೆಡಿಕ್ಟಬಲ್ ಆಗಿತ್ತು. ಆದ್ರೆ ಇಲ್ಲಿ ಅದೇ ಪ್ಲಾಟ್ ಅನ್ನ ಸಖತ್ತಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಇರೋಂತ ಸಾಧ್ಯತೆಗಳನ್ನೆಲ್ಲ ಗುಡ್ಡೆ ಹಾಕಿ ಬರ್ದು ಒಳ್ಳೊಳ್ಳೆ ಟ್ವಿಸ್ಟ್ ಗಳನ್ನ ಇಟ್ಟಿದ್ದಾರೆ. ಇಲ್ಲಿ ಎಪಿಸೋಡ್ ಇರೋದೇ 17 ನಿಮಿಷ. ಅಂಡ್ ಅದರಲ್ಲೇ ಹೆವಿ ಟ್ವಿಸ್ಟ್ ಗಳು ಅಂದ್ರೆ ಯೋಚನೆ ಮಾಡಿ ಯಾವ ಲೆವೆಲ್ ಎಂಗೇಜಿಂಗ್ ಆಗಿದೆ ಅಂತ. ಇನ್ನು ಇದರ ಟ್ರೀಟ್ಮೆಂಟ್ ಮತ್ತೆ ಟೇಕಿಂಗ್ ಇಷ್ಟ ಆಯ್ತು. ಆಲ್ಮೋಸ್ಟ್ ಒಂದು ಕ್ಲೀನ್ ಥ್ರಿಲ್ಲರ್ ಅನುಭವನ ಕೊಡುತ್ತೆ ಅಂದ್ರೂ ತಪ್ಪಾಗಲ್ಲ. ಇದಕ್ಕೆ ಅಡಿಷನ್ ಅಂದ್ರೆ ಒಂದು ವಿಜುವಲ್ಸ್, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಕಲರ್ ಗ್ರೇಡಿಂಗ್ ಇಂದ ತುಂಬಾ ಒಳ್ಳೆ ಡೆಪ್ತ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ತೆಗ್ದಿರೋ ಫ್ರೇಮ್ ಗಳಿಂದ ಮತ್ತಷ್ಟು ಇಂಟ್ರಿಗಿಂಗ್ ಅಂತ ಅನ್ಸುತ್ತೆ. ಜೊತೆಗೆ ಇದರ ಸೌಂಡ್ ಡಿಸೈನಿಂಗ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ನಡೆದಿದೆ, ಇಂಪ್ರೆಸಿವ್ ಅಂತ ಹೇಳ್ಬೋದು. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ, ಪವನ್ ಕುಮಾರ್ ಅವರ ಕ್ಯಾರೆಕ್ಟರ್ ಅಲ್ಲಿ ಮಲ್ಟಿಪಲ್ ಶೇಡ್ಸ್ ಕಾಣುತ್ತೆ. ಅದನ್ನ ಅವರು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂಡ್ ಉಳಿದಂತ ಆಕ್ಟರ್ ಗಳು ತಮ್ಮ ಪಾತ್ರಕ್ಕೆ ತಕ್ಕ ಹಾಗಿದ್ರು. ಇವೆಲ್ಲದರ ಹೊರತಾಗಿ 5th ಎಪಿಸೋಡ್ ಕನ್ಫೆಷನ್, ಅದು ನನಗೆ ಹೆವಿ ಇಷ್ಟ ಆಯ್ತು. ಹಾಗೆ ಸೀರೀಸ್ ಮುಗಿಯೋ ಕೊನೆ ಮೂಮೆಂಟ್ ಅಲ್ಲೂ ಒಂದು ಟ್ವಿಸ್ಟ್ ಅನ್ನ ಇಟ್ಟಿದಾರಲ್ಲ, ಅದನ್ನ ನೋಡಿನೇ ಈ ಪ್ಲಾಟ್ ಅನ್ನ ಡೆವಲಪ್ ಮಾಡೋದಕ್ಕೆ ಇವ್ರ ಹತ್ರ ಇಷ್ಟೊಂದು ಐಡಿಯಾ ಇತ್ತಾ ಅನ್ನೋ ತರ ಆಶ್ಚರ್ಯ ಆಗೋಯ್ತು. ಇನ್ನು ಇಲ್ಲಿ ವರ್ಕ್ ಆಗದೆ ಇರೋದೇನಂದ್ರೆ, ಸೀರೀಸ್ ಕೆಲವೊಂದು ಕಡೆ ಲಿಟ್ರಲಿ ತುಂಬಾ ಫಾಸ್ಟ್ ಆಗೋಯ್ತು. ಅಲ್ಲಿ ಇನ್ನೊಂಚೂರು ಟೈಮ್ ಕೊಟ್ಟು ಸೀಕ್ವೆನ್ಸ್ ಅನ್ನ ಬರ್ದಿದ್ರೆ ಚೆನ್ನಾಗಿರೋದು. ಎಸ್ಪೆಷಲಿ ಕನ್ಫೆಷನ್ ಆದ್ಮೇಲೂ ಒಂದು ಚಾಲೆಂಜ್ ಕ್ರಿಯೇಟ್ ಆಗತ್ತೆ. ಅಂಡ್ ಐ ಥಿಂಕ್ ಅದನ್ನ ಎಲ್ಲೋ ತುಂಬಾ ಅರ್ಜೆಂಟ್ ಅಲ್ಲಿ ಕ್ಲೋಸ್ ಮಾಡ್ಬಿಟ್ರು ಅಂತ ಅನ್ನಿಸ್ತು. ಹಾಗೆ ಸಪ್ತಮಿ ಗೌಡ ಅವರ ಲೇಯರ್ ಇಂದ ಏನನ್ನೋ ಕನ್ವೆ ಮಾಡೋದಕ್ಕೆ ಹೋಗಿದ್ದಾರೆ. ಬಟ್ ಅದು ಅಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗ್ಲಿಲ್ಲ. ಇದನ್ನ ಬಿಟ್ಟು ಲಾಜಿಕಲಿ ಹೇಳೋದಕ್ಕೆ ಒಂದಷ್ಟಿದೆ. ಬಟ್ ಥ್ರಿಲ್ಲರ್ ಅಲ್ವಾ, ಸೊ ಎಕ್ಸ್ಪೀರಿಯನ್ಸ್ ಹಾಳು ಮಾಡೋದಕ್ಕೆ ಇಷ್ಟ ಇಲ್ಲ, ಬೇಡ. ಆದ್ರೆ ಇದಿಷ್ಟನ್ನ ಬಿಟ್ಟು ಅಂಥ ದೊಡ್ಡ ನೆಗೆಟಿವ್ ಏನು ನನಗೆ ಕಾಣ್ಲಿಲ್ಲ. ಟೋಟಲ್ ಆಗಿ ಸೀರೀಸ್ ಚೆನ್ನಾಗಿದೆ, ಇಟ್ಸ್ ಅ ಗುಡ್ ವಾಚ್. ಹೆಚ್ಚು ಥ್ರಿಲ್ಲರ್ ಗಳನ್ನ ನೋಡಿರೋರ್ಗೆ ಪ್ಲಾಟ್ ಅಷ್ಟೊಂದು ಎಕ್ಸೈಟ್ ಮಾಡದೇ ಇರಬಹುದು. ಬಟ್ ರೈಟಿಂಗ್ ಸಖತ್ತಾಗಿದೆ, ಪಟ್ ಪಟ್ ಅಂತ ಟ್ವಿಸ್ಟ್ ಗಳು ಬರ್ತಾ ಇರ್ತವೆ. ಹಾಗಾಗಿ ಇದು ಖಂಡಿತ ಒಂದು ಒಳ್ಳೆ ಅನುಭವವನ್ನಂತೂ ಕೊಡುತ್ತೆ. ಟೋಟಲ್ ಆಗಿ 6 ಎಪಿಸೋಡ್ ಇದೆ. ಒಂದೇ ಟೇಕ್ ಅಲ್ಲಿ ನಾರ್ಮಲ್ ಸಿನಿಮಾ ತರ ನೋಡಿ ಮುಗಿಸಬಹುದು. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಸಿಗೋದು ZEE5 ನಲ್ಲಿ. ಇನ್ನು ಹೊರಡೋದಕ್ಕಿಂತ ಮುಂಚೆ ಸಿನಿಮಾ ರಿವ್ಯೂ ಮಾಡೋರೇನ್ ಏಲಿಯನ್ಗಳಲ್ಲ, ಅವರು ಪ್ರೇಕ್ಷಕರೇ. ಒಬ್ಬ ಪ್ರೇಕ್ಷಕನ ವಿಮರ್ಶನ, ಅವನು ಕೊಡೋ ಜೆನ್ಯೂನ್ ಫೀಡ್ಬ್ಯಾಕ್ ಅನ್ನ ತಡ್ಕೊಳ್ಳೋದಕ್ಕಾಗದೆ ಇರೋನು, ತಗೊಳ್ದೇ ಇರೋನು ನನ್ನ ಪ್ರಕಾರ ಫಿಲ್ಮ್ ಮೇಕರೇ ಅಲ್ಲ. ಸೊ ಸಿನಿಮಾ ನೋಡೋ ಪ್ರೇಕ್ಷಕನ ಯೋಗ್ಯತೆನ ಪ್ರಶ್ನೆ ಮಾಡೋ ನೀವುಗಳು, ಪ್ರೇಕ್ಷಕರನ್ನ ಮೆಚ್ಚೋದಕ್ಕೆ ಆಗದೆ ಇರೋ ತರ ಸಿನಿಮಾ ಮಾಡೋ ನಿಮ್ಮ ಯೋಗ್ಯತೆನ ಒಂದು ಸಲ ಪ್ರಶ್ನೆ ಮಾಡ್ಕೊಳ್ಳಿ. ಸಮಸ್ಯೆಗೆ ಉತ್ತರ ಅಲ್ಲೇ ಇದೆ. ನಿಮ್ಮೇಲ್ ರೆಸ್ಪೆಕ್ಟ್ ಅಂತೂ ಇದೆ ಸರ್. ಕೆಟ್ಟ ಸಿನಿಮಾಗೆ ಏನ್ ರೆಸ್ಪಾನ್ಸ್ ನೋಡಿದಿರಲ್ಲ, ಒಳ್ಳೆ ಸಿನಿಮಾ ಮಾಡಿ. ಅದಕ್ಕಿಂತ 10 ಪಟ್ಟು ಒಳ್ಳೆ ಸಪೋರ್ಟ್ ರೆಸ್ಪಾನ್ಸ್ ನಿಮಗೆ ಸಿಕ್ಕೇ ಸಿಗತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ರಿವ್ಯೂ ಮಾಡೋ ಪರ್ಪಸ್ ಏನೇ ಅದು, ಇಂಡಸ್ಟ್ರಿ ಬೆಟರ್ ಆಗ್ಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರ್ಲಿ, ಮಾಡಿರೋ ತಪ್ಪನ್ನ ಮತ್ತೆ ಮಾಡದೇ ಇರ್ಲಿ ಅಂತ. ನಾವೇನ್ ಜಡ್ಜ್ಗಳಲ್ಲ. ನಮಗೇನ್ ಇಷ್ಟ ಆಗಿದೆ, ಏನ್ ಇಷ್ಟ ಆಗಿಲ್ಲ ಅಷ್ಟನ್ನ ಮಾತ್ರ ನಿಮಗೆ ಕನ್ವೆ ಮಾಡ್ತೀವಿ. ಅಂಡ್ ಅದಷ್ಟೇ ನಮ್ಮ ಕೆಲಸ. ಸೈನಿಂಗ್ ಆಫ್, ಲಿಖಿತ್.